ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನ್ಯೂ ಸಬ್ಸ್ಕ್ರೈಬರ್ಸ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಆರ್ ಟ್ಯಾರೋ ರೀಡಿಂಗ್ ಕಲಿಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಹಾಗೆ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆ್ಯಂಡ್ ಆಲ್ಸೋ ಸೊಲ್ಯೂಷನ್ ಫೈಂಡರ್ ವೆಜ್ ವಿಸರ್. ಸೊ ಈ ಒಂದು ಕ್ರಿಸ್ಟಲ್ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ವಾಟ್ಸಪ್ ಮಾಡಿ, ನಾನು ನಿಮಗೆ ಡೀಟೇಲ್ಸನ್ನು ಹೇಳ್ತೀನಿ. ಆ್ಯಂಡ್ ನಾನೊಂದು ಲಾಸ್ಟ್ ಪ್ರೀವಿಯಸ್ ವಿಡಿಯೋ, ಅದಕ್ಕಿಂತ ಮುಂಚೆ ಒಂದು ವಿಡಿಯೋದಲ್ಲಿ 350 ರುಪೀಸ್ ಅಂತ ನಾನು ಆಫರ್ ಏನು ಕೊಟ್ಟಿದ್ದೆ ಅದು ಅವತ್ತಿಗೆ ಎಂಡ್ ಆಗಿದೆ. ಅದು ಇವಾಗ ಆಫರ್ ಇಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಪರ್ಸ್ನಲ್ ಕನ್ಸಲ್ಟೇಷನ್ನ ಬುಕ್ ಮಾಡ್ಕೋಬೋದು. ಸೊ ರೀಡಿಂಗ್ಸ್, ಫ್ರೀ ರೀಡಿಂಗ್ಸ್ ನಾನು ಮಾಡ್ತಾ ಇಲ್ಲ. ಅರ್ಥ ಆಗಿದೆ ಅನ್ಕೋತೀನಿ ಎಲ್ಲರಿಗೂ. ಹಾಗೆ ಯಾರೆಲ್ಲ ಕೋರ್ಸಸ್ ಜಾಯ್ನ್ ಆಗಬೇಕಂತ ಇದ್ದೀರಾ, ಸೈಂಟ್ ಎಕ್ಸ್ಪೆಡಿಟ್ ರಿಚುವಲ್ ಮಾಡಿಸ್ಬೇಕು ಅಂತ ಇದ್ದೀರಾ, 111 ಪೋರ್ಟಲ್ ಇದೆ. ನಿಮ್ಮದು ಯಾವುದೇ ವಿಶ್ ಇದ್ದರೂ, ನಿಮಗೆ ರಿಯೂನಿಯನ್ ಆಗಬೇಕು ಅಥವಾ ಜಾಬ್ ಆಗಬೇಕು ಆರ್ ಯಾರ ಕಡೆಯಿಂದನಾದರೂ ನಿಮಗೆ ಕಮಿಟ್ಮೆಂಟ್ ಬೇಕು, ಮ್ಯಾರೇಜ್ಗೋಸ್ಕರ ನೀವು ರಿಚುವಲ್ ಮಾಡಿಸ್ತೀರಾ ಅಂತಂದರೆ ಸೈಂಟ್ ಎಕ್ಸ್ಪೆಡಿಟ್ ರಿಚುವಲ್ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇರೋರು ರಿಚುವಲ್ ಮಾಡಿಸ್ಬೋದು. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿರುತ್ತೆ, ಇದು ಟೈಮ್ಲೆಸ್ ಹಾಗೆ ಕಲೆಕ್ಟಿವ್ ರೀಡಿಂಗ್. ನೀವು ಸ್ಕ್ರೀನ್ ಮೇಲೆ ಯಾವಾಗ ಈ ಒಂದು ವಿಡಿಯೋನ ನೋಡ್ತೀರಾ ಆಗ ನಿಮ್ಮ ಜೊತೆಗೆ ಇದು ರೆಸೊನೇಟ್ ಆಗುವಂಥದ್ದು. ಆ್ಯಂಡ್ ಜನರಲ್ ರೀಡಿಂಗ್ ಆಗಿರುತ್ತೆ. ಟೇಕ್ ವಾಟ್ ರೆಸೊನೇಟ್ಸ್ ಟು ಯು. ತುಂಬ ಕನ್ಫ್ಯೂಷನ್ಸ್ ಇದ್ದರೆ ಆಗ ನೀವು ಪರ್ಸ್ನಲ್ ಗೈಡೆನ್ಸನ್ನು ಬುಕ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂತ ಇದ್ದರೂ ಪರ್ಸ್ನಲ್ ಕನ್ಸಲ್ಟೇಷನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ಕಾರ್ಡ್ ಶಫಲ್ ಮಾಡೋ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ನೇಮನ್ನು 3 ಟೈಮ್ಸ್ ಹೇಳಿ ಕಾರ್ಡ್ಸ್ ಜೊತೆ ಕನೆಕ್ಟ್ ಆಗಿ. ಓಕೆ, ಏಸ್ ಆಫ್ ವ್ಯಾನ್ಸ್, 9 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಲೇಟ್ ನೈಟ್ ಥಾಟ್ಸ್. ನಾನು ಇನ್ನೂ ಕಾರ್ಡ್ಸನ್ನ ಪಿಕ್ ಮಾಡ್ತೀನಿ, ವೆಯ್ಟ್ ಮಾಡಿ. 6 ಆಫ್ ವ್ಯಾನ್ಸ್, 3 ಆಫ್ ಸೋರ್ಟ್ಸ್, 2 ಆಫ್ ವ್ಯಾನ್ಸ್, 6 ಆಫ್ ಸಾರ್ಟ್ಸ್. ಏನು ಒಂದು ಮೆಸೇಜ್ ಬರ್ತಾ ಇದೆ ನಿಮಗೆ, ನೋಡೋಣ. ದ ಟವರ್ ಕಾರ್ಡ್ ಇದೆ. ಸೊ ಓವರ್ ಆಲ್ ಈ ಒಂದು ರಿಲೇಷನ್ಶಿಪ್ಗೆ ಯಾವ ಆನ್ಸರ್ ಸಿಗುತ್ತೆ ನೋಡೋಣ. Three of Pentacles, Page of Wands, bottom of the deck, 8 of Cups. ಓಕೆ, ಸೊ ಈ ಒಂದು ರೀಡಿಂಗಲ್ಲಿ ಬಂದಿರೋವಂಥ ಕಾರ್ಡ್ಸ್ ಏಸ್ ಆಫ್ ವ್ಯಾಂಡ್ಸ್, 9 ಆಫ್ ಕಪ್ಸ್, 6 ಆಫ್ ವ್ಯಾಂಡ್ಸ್, 2 ಆಫ್ ವ್ಯಾಂಡ್ಸ್, 3 ಆಫ್ ಸಾರ್ಡ್ಸ್, ದ ಟವರ್, 6 ಆಫ್ ಸಾರ್ಡ್ಸ್, 3 ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ವ್ಯಾಂಡ್ಸ್ ಆ್ಯಂಡ್ 8 ಆಫ್ ಕಪ್ಸ್. ಸೊ ಎಲ್ಲ ಮೈನರ್ ಅರ್ಕಾನದಲ್ಲಿ ಇರುವಂತಹ ಕಾರ್ಡ್ಸ್, ಕಪ್ಸ್ ಆಗಿರ್ಬೋದು, ಸಾರ್ಡ್ಸ್ ಆಗಿರ್ಬೋದು, ಪೆಂಟಿಕಲ್ಸ್, ವ್ಯಾಂಡ್ಸ್, ಈ ಎಲ್ಲ ಕಾರ್ಡ್ ಸಹ ಬಂದಿದೆ. ಆ್ಯಂಡ್ ಮೇಜರ್ಲಿ ಇಲ್ಲಿ
ದ ಟವರ್ ಕಾರ್ಡ್ ಬಂದಿದೆ. ದ ಟವರ್ ಕಾರ್ಡ್ ಈಸ್ ರೆಪ್ರೆಸೆಂಟಿಂಗ್ ಡೌನ್ಫಾಲ್. ನಿಮಗೆ ಈ ಒಂದು ರಿಲೇಷನ್ಶಿಪ್ಪಿಂದ ನಿಮ್ಮ ಜೀವನಕ್ಕೆ ತುಂಬ ಎಫೆಕ್ಟ್ ಆಗಿದೆ. ನಿಮ್ಮ ಲೈಫಲ್ಲಿ ತುಂಬ ಡೌನ್ಫಾಲನ್ನು ನೋಡಿದ್ದೀರಾ. ಮ್ಯಾರೇಜ್ ಆಗಿರೋರು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ. ನಿಮ್ಮ ಮ್ಯಾರೇಜ್ ಲೈಫಲ್ಲಿ ತುಂಬ ಡೌನ್ಫಾಲನ್ನು ನೋಡಿದ್ರಿ. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂತಹ ಪ್ರೀತಿ ನಿಮ್ಮ ಪಾರ್ಟ್ನರ್, ಹಸ್ಬೆಂಡ್ ಆರ್ ವೈಫ್ ಕಡೆಯಿಂದ ನಿಮಗೆ ಸಿಕ್ಕಿಲ್ಲ. ನಿಮ್ಮ ವಿಚಾರದಲ್ಲಿ ಒಂದು ಹಾರ್ಟ್ ಬ್ರೇಕ್ಸ್ ತುಂಬ ಆಗಿದೆ. ಕರೆಂಟ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ. ಆ್ಯಂಡ್ ಲೇಟ್ ನೈಟ್ ಥಾಟ್ಸ್ ಬಂದು ನೀವು ಖುಷಿಯಾಗಿದ್ದರೆ ಸಾಕು ಅನ್ನೋ ಒಂದು ಯೋಚನೆನ ನಿಮ್ಮ ಪಾರ್ಟ್ನರ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇವಾಗ ನಿಮ್ಮ ಬಗ್ಗೆ ಅವ್ರಿಗೆ ಯೋಚನೆ ಬರ್ತಾ ಇದ್ದರೂ ಸಹ ನಿಮ್ಮ ಇಬ್ಬರ ನಡುವೆ ಆಗಿರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಹಾರ್ಟ್ ಬ್ರೇಕ್ ಏನಿದೆ ಅದನ್ನು ಅವ್ರಿಗೆ ಮರೆಯೋದಕ್ಕಾಗ್ತಾಯಿಲ್ಲ. ಮೇಜರ್ ಇಶ್ಯೂ ಇಲ್ಲಿ ಮದರ್ ಇಶ್ಯೂ ಅಂತ ಹೇಳ್ತೀನಿ. ಮದರ್ ಇಶ್ಯೂ ಅವ್ರ ಫ್ಯಾಮಿಲಿ ಇಶ್ಯೂ ಆ್ಯಂಡ್ ಆಲ್ಸೋ ಹೆಲ್ತ್ ಇಶ್ಯೂಸ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನಿಮಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಆರ್ ಅವರ ಮನೆಯಲ್ಲಿ ಮದರ್ ಇಶ್ಯೂ ಇದೆ ಅಂತಲೂ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. 3 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ನೀವು ಈ ಒಂದು ಸಂಬಂಧದಲ್ಲಿ ಬಂದಾಗಿಂದ ಒಂದು ಬೇಡಿಕೆಗಳನ್ನು ಇಡ್ತಾ ಇದ್ರಿ. ನಿಮಗೇನು ಬೇಕು ನೀವು ಅದನ್ನು ಎಲ್ಲವನ್ನೂ ನೀವೇ ಕೇಳಬೇಕಾಗಿತ್ತು. ಆ್ಯಂಡ್ ಈ ಪರ್ಸನ್ ತುಂಬ ನಿಮ್ಮನ್ನು ಅರ್ಥ ಮಾಡ್ಕೊಂಡಿರೋದು ಕಡಿಮೆ. ಹಾಗೆಯೇ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಫುಲ್ಫಿಲ್ ಮಾಡಬೇಕು ಅನ್ನೋ ಯೋಚನೆನೂ ಅವರು ಮಾಡ್ತಾ ಇರಲಿಲ್ಲ. ನಿಮ್ಮ ಕಡೆಗೆ ಎಫರ್ಟ್ ಹಾಕಿರೋದು ತುಂಬ ಕಡಿಮೆ. ಸೊ ಲೋ ಎಫರ್ಟ್ ಪರ್ಸನ್ ಅಂತ ಹೇಳ್ತೀನಿ ಇವರು. ಸೊ ನಿಮಗೆ ಹೇಳ್ತಾ ಇದ್ದರು, ಸೊ ನೀನು ಈ ಒಂದು ಸಂಬಂಧದಿಂದ ಮೂವ್ ಆನ್ ಆಗು, ಬ್ರೇಕಪ್ ಆಗಿದೆ. ನಿಮ್ಮ ಇಬ್ಬರ ಮಧ್ಯೆ ತುಂಬ ಅಂದರೆ ತುಂಬ ದೊಡ್ಡದಾಗಿ ಜಗಳ ಆಗಿರ್ಬೋದು. ಸೊ ದ ಟವರ್ ಕಾರ್ಡ್ ನೀವು ನೋಡ್ತಾ ಇರ್ಬೋದು, ದಟ್ ರೆಪ್ರೆಸೆಂಟಿಂಗ್ ಫೈರ್. ಆಮೇಲೆ ಅವರು ಬೀಳ್ತಾ ಇರೋದು. ಸೊ ಹ್ಯಾಪಿನೆಸ್ಸೇ ಇರಲಿಲ್ಲ ನಿಮಗೆ. ಒಂದು ಡೌಟ್ಫುಲ್ ಎನರ್ಜಿ ಇರ್ತಾ ಇತ್ತು, ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ಟ್ರಸ್ಟ್ ಇಶ್ಯೂಸನ್ನು ಕೊಡ್ತಾಯಿದ್ರು. ನಿಮಗೆ ಯಾವುದನ್ನು ಕಂಪ್ಲೀಟಾಗಿ ಈ ವ್ಯಕ್ತಿ ಹೇಳ್ತಾ ಇರಲಿಲ್ಲ. ಇಲ್ಲಿ ನೀವು ಎಷ್ಟೇ ರಿಯೂನಿಯನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ರೂ ಇಲ್ಲಿ ಯಾವುದಾದ್ರೂ ಒಂದು ಸಡನ್ ಪ್ರಾಬ್ಲಮ್ಸ್ ನಿಮಗೆ ಎದುರಾಗ್ತಾ ಇತ್ತು. ಆ್ಯಂಡ್ ಫ್ಲರ್ಟ್ ಎನರ್ಜಿ ಇದೆ. ನಿಮ್ಮ ಪಾರ್ಟ್ನರ್ ತುಂಬ ಫ್ಲರ್ಟ್ ಮಾಡ್ತಾಯಿದ್ರು ಅದರ್ ಪರ್ಸನ್ ಜೊತೆಗೆ. ಸೊ ಇದೆಲ್ಲನೂ ನೀವು ನೋಡಿದ್ದೀರಾ. ನೀವು ನೋಡಿದ್ರೂ ಅವರು ನಿಮಗೆ ಟ್ರಸ್ಟ್ ಇಶ್ಯೂಸ್ ಕೊಡ್ತಾಯಿದ್ರು, ನಿಮ್ಗೆ ಯಾವುದೇ ಕ್ಲಾರಿಟಿಯನ್ನು ಕೊಡ್ತಾ ಇರಲಿಲ್ಲ. ಆ್ಯಂಡ್ ಲೈಯಿಂಗ್ ಎನರ್ಜಿ ಇದೆ. ಈ ಪರ್ಸನ್ ತುಂಬ ಸುಳ್ಳು ಹೇಳ್ತಾಯಿದ್ರು ನಿಮಗೆ ಅಂತಲೂ ರೆಪ್ರೆಸೆಂಟ್ ಮಾಡ್ತಾ ಇದೆ ಇಲ್ಲಿ. ಕರೆಂಟ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ. ಹಾಗೆ ಡಿಸಿಷನ್ನ ತಗೊಳ್ಳೋದ್ರಲ್ಲಿ ತುಂಬ ಹೆಲ್ಪ್ಲೆಸ್ ಆಗಿದ್ದೀರಾ. ನೀವು ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನೀವು ತುಂಬ ಹೆಲ್ಪ್ಲೆಸ್ ಆಗಿದ್ದೀರಾ. ನಿಮಗೆ ಈ ರಿಲೇಷನ್ಶಿಪ್ಪಲ್ಲಿ ನಾನು ಯಾವ ಡಿಸಿಷನ್ ತೊಗೊಳ್ಳಿ ಅಂತಲೇ ನಿಮಗೆ ಗೊತ್ತಾಗ್ತಾಯಿಲ್ಲ. ಈ ಒಂದು ಸಂಬಂಧದಲ್ಲಿ ಇರಬೇಕಾ, ವೆಯ್ಟ್ ಮಾಡಬೇಕಾ, ಇವರು ವಾಪಸ್ ಬರ್ತಾರೆ ಅಂತ. ಬಿಕಾಸ್ ಆಫ್ ದ ಮೆಮೊರೀಸ್ ನಿಮಗೆ ಮೂವ್ ಆನ್ ಆಗೋಕ್ಕೆ ಆಗ್ತಾ ಇಲ್ಲ. ಆ ವ್ಯಕ್ತಿ ನಿಮಗೆ ಚೀಟ್ ಮಾಡಿದ್ದಾರೆ. ನಿಮಗೆ ಅವರು ಯಾವುದೇ ರೀತಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂಥ ಪ್ರೀತಿ ಕೊಟ್ಟಿಲ್ಲ ಅಂದ್ರೂ ನೀವು ಈ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನೀವೇನಾದರೂ ಈ ಥರ ಒಂದು ಸಿಚುವೇಷನಲ್ಲಿ ಇದ್ದರೆ, ಮ್ಯಾರೇಜ್ ಆಗಿರೋರು ಡಿವೋರ್ಸಿಗೆ ಏನಾದರೂ ಅಪ್ಲೈ ಮಾಡಿದರೆ ಅದು ಸಕ್ಸಸ್ ಆಗುತ್ತೆ, ನಿಮ್ಮ ಕಡೆ ಆಗುತ್ತೆ. ನಿಮಗೇನಾದರೂ ಡಿವೋರ್ಸ್ ಬೇಕು ಅಂತ ತುಂಬ ಜನ ಅಪ್ಲೈ ಮಾಡಿದ್ದೀರಾ. ಸೊ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ನಿಮಗೆ ಆ ಒಂದು ಡಿವೋರ್ಸ್ ಆಗುತ್ತೆ. ಅದರಲ್ಲಿ ನೀವು ಸಕ್ಸಸ್ಸನ್ನು ನೋಡ್ಬೋದು. ಬಿಕಾಸ್ ನಿಮಗೆ ಅನಿಸಿದೆ ನೀವು ಈ ಮ್ಯಾರೇಜ್ ಲೈಫಿಂದ ನಾನು ಆಚೆ ಬರಬೇಕು, ನ್ಯೂ ಲೈಫ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಂಡಿದ್ದೀರಾ.
ಡೆಫಿನೆಟ್ಲಿ ಅದು ಆಗುತ್ತೆ ಆ್ಯಂಡ್ ಇಟ್ ಟೇಕ್ಸ್ ಸ್ಟಿಲ್ 9 ಮಂತ್ಸ್ವರೆಗೂ ತೊಗೋಬಹುದು. ಬಿಕಾಸ್ ಅಪೋಸಿಟ್ ಪರ್ಸನ್ ಕಡೆಯಿಂದ ಯಾವುದೇ ರೀತಿ ಡಿಸಿಷನ್ಸ್ ನಿಮಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಪೇಜ್ ಆಫ್ ವ್ಯಾಂಡ್ಸಲ್ಲಿ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಟ್ರಾವೆಲಿಂಗ್ ಎನರ್ಜಿ ಇದೆ ಆರ್ ನ್ಯೂ ಡೈರೆಕ್ಷನ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಸೊ ಯಾರಾದರೂ ಕರೆಂಟ್ಲಿ ಸೆಪರೇಷನಲ್ಲಿ ಇದ್ದು ಆ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ಜಸ್ಟ್ ಮೂವ್ ಆನ್ ಆಗಿಬಿಡಿ ಅಂತ ಹೇಳ್ತೀನಿ. ದಿಸ್ ಪರ್ಸನ್ ಈಸ್ ನಾಟ್ ಫಾರ್ ಯುವರ್ ಲೈಫ್. ಸೊ ಒಂದು ಪಾರ್ಟ್ನರ್ ಅಂತ ಬಂದಾಗ ನಿಮ್ಮ ಲೈಫಿಗೆ ಇವರು ಅಷ್ಟು ಸರಿ ಹೊಂದೋದಿಲ್ಲ. ಆ್ಯಂಡ್ ಆಲ್ಸೋ ಬಾಟಮ್ ಆಫ್ ದ ಡೆಕ್ ಇಲ್ಲಿ 8 ಆಫ್ ಕಪ್ಸ್ ಇದೆ ಆ್ಯಂಡ್ ಆಲ್ಸೋ ನೀವು ನೋಡ್ತಾ ಇರ್ಬೋದು ಅದರಿಂದನೇ 10 ಆಫ್ ಸಾರ್ಟ್ಸ್ ಇದೆ. ಸೊ ನೀವು ಯಾವಾಗ ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗ್ತೀರಾ ಆಗ ನಿಮ್ಮ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ ಸಹ ಎಂಡ್ ಆಗುತ್ತೆ. ಸೊ ಇಲ್ಲಿ ನೋಡಿ 10 ಆಫ್ ಸಾರ್ಟ್ಸ್ ಏನಿದೆ, ಈ ಒಂದು ವ್ಯಕ್ತಿಯಿಂದ ನೀವು ಮೂವ್ ಆನ್ ಆಗಿ ಆ್ಯಂಡ್ ಆಪೋಸಿಟ್ ಪರ್ಸನ್ ಸಹ ಇಲ್ಲಿ ಮೂವ್ ಆನ್ ಆಗಿದ್ದಾರೆ. ಅವರು ಏನು ನಿಮಗೆ ವೆಯ್ಟ್ ಮಾಡ್ತಾ ಇಲ್ಲ. ಬಿಕಾಸ್ 3 ಆಫ್ ಸಾರ್ಟ್ಸ್ ಇರೋದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ ತುಂಬ. ಮತ್ತು ಈ ವ್ಯಕ್ತಿ ನಿಮಗೆ ನೀವೆಲ್ಲಿದ್ದರೂ ಖುಷಿಯಾಗಿರಿ ಅಂತ ಬಯಸ್ತಾರೆ ಆ್ಯಂಡ್ ಲೇಟ್ ನೈಟ್ ಥಾಟ್ಸ್ ನಿಮ್ಮನ್ನು ನೆನ್ಪು ಮಾಡ್ಕೋತಾರೆ. ಬಟ್ ದೆರ್ ಈಸ್ ನೋ ಚಾನ್ಸ್ ಆಫ್ ರೀಯೂನಿಯನ್ ಆಗುವಂಥ ಚಾನ್ಸಸ್ ಇಲ್ಲ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು 8 ಆಫ್ ಕಪ್ಸ್ ಏನಿದೆ, ನೀವು ಮೂವ್ ಆನ್ ಆಗಿ ಆ್ಯಂಡ್ ನಿಮ್ಮ ಲೈಫಲ್ಲಿ ಹೀಲಿಂಗ್ ಪೀರಿಯಡನ್ನು ನೀವು ನೋಡ್ತೀರಾ. ಆ ಒಂದು ಟೈಮಲ್ಲಿ ನೀವು ತುಂಬ ಹೀಲ್ ಆಗ್ತೀರಾ ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ನೀವು ಸಾಲ್ವ್ ಮಾಡ್ಕೊತೀರಾ ಆ್ಯಂಡ್ ಎಂಡ್ ಆಫ್ ಪ್ರಾಬ್ಲಮ್ಸ್ ನಿಮ್ಮ ರಿಲೇಷನ್ಶಿಪ್ ವೈಸ್ ಎಂಡ್ ಆಗುತ್ತೆ. ಈ ಪರ್ಸನ್ ಹ್ಯಾಸ್ ಟು ಗೋ ನಿಮ್ಮ ಲೈಫಿಂದ. ಈ ವ್ಯಕ್ತಿ ಹೋದ ನಂತರ ನಿಮಗೆ ತುಂಬ ಒಳ್ಳೆ ಆಪರ್ಚುನಿಟೀಸ್ ಬರುತ್ತೆ. ಆ್ಯಂಡ್ ಮ್ಯಾರೇಜ್ ವಿಚಾರದಲ್ಲೂ ಸಹ 10 ಆಫ್ ಕಪ್ಸಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ಈ ವ್ಯಕ್ತಿ ನಿಮ್ಮ ಲೈಫಿಂದ ಹೋದ ನಂತರ ನೀವೇನಾದರೂ ಮತ್ತೆ ಇಲ್ಲಿ ಸ್ವಲ್ಪ ಟೈಮ್ ತೊಗೋಬೇಕಾಗತ್ತೆ ನೀವು ಹೀಲ್ ಆಗೋಕ್ಕೆ. ಸೊ ಈ ಒಂದು ರಿಲೇಷನ್ಶಿಪ್ ಆದ ತಕ್ಷಣ ನೀವು ನೆಕ್ಸ್ಟ್ ರಿಲೇಷನ್ಶಿಪ್ಗೆ ಹೋಗೋದಲ್ಲ. 10 ಆಫ್ ಕಪ್ಸಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ನಿಮಗೆ ತುಂಬ ಒಳ್ಳೆ ಪರ್ಸನ್ ಸಿಗ್ತಾರೆ ಆ್ಯಂಡ್ ನಿಮ್ಮನ್ನ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ಫ್ಯಾಮಿಲಿ ನೋಡುವಂಥ ವ್ಯಕ್ತಿ, ನಿಮಗೆ 100% ಕ್ಲಾರಿಟಿ ಕೊಡುವಂಥ ವ್ಯಕ್ತಿ, ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಆಗಿರ್ಬೋದು, ನಿಮ್ಮ ಲೈಫ್ ಕಮಿಟ್ಮೆಂಟ್ ಆಗಿರ್ಬೋದು, ಎಲ್ಲವನ್ನು ಕೊಡುವಂಥ ವ್ಯಕ್ತಿ. ನಿಮ್ಮ ಒಂದು ಡ್ರೀಮ್ಸ್ ಏನಿತ್ತು, ನಿಮ್ಗೆ ಯಾವ ಥರ ಹುಡುಗ ಬೇಕಿತ್ತು ಅಥವಾ ಹುಡುಗಿ ಬೇಕಿತ್ತು, ಅದೇ ಥರ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರಿ ಆಗ್ತಾರೆ. ಸೊ ಮೂವ್ ಆನ್ ಆಗಿ ನೀವು ಯಾವುದಾದ್ರೂ ಒಂದಿನ ಬಿಟ್ಟಾಗ ಮಾತ್ರ ನೀವು ಇನ್ನೊಂದಕ್ಕೆ ಜಾಗ ಮಾಡೋಕ್ಕೆ ಸಾಧ್ಯ ಅಲ್ವಾ. ಸೊ ನೀವು ಪಾಸ್ಟನ್ನು ಹೋಲ್ಡ್ ಮಾಡಿಕೊಂಡು ನಾನು ಫ್ಯೂಚರ್ನ ಹುಡುಕ್ತೀನಿ ಅಂದರೆ ಡೆಫಿನೆಟ್ಲಿ ಆಗೋದಿಲ್ಲ. ಸೊ ಈ ಒಂದು ವ್ಯಕ್ತಿಯಿಂದ ಮೂವ್ ಆನ್ ಆಗಿ ನಿಮ್ಮ ಲೈಫಿಗೆ ತುಂಬ ಒಳ್ಳೆ ಪರ್ಸನ್ ಬರ್ತಾರೆ ಅಂತ ಹೇಳ್ತೀನಿ. ಸೊ ನೋಡ್ತಾ ಇರ್ಬೋದು ಒಂದಾದ್ಮೇಲೆ ಒಂದು ಕಾರ್ಡ್ ನಿಮಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸೊ ಮೂವ್ ಆನ್ ಆಗಿ ಹೀಲಿಂಗ್ ಟೈಮ್ ತೊಗೊಳ್ಳಿ ಆ್ಯಂಡ್ ಡೆಫಿನೆಟ್ಲಿ ವಿಲ್ ಅಟ್ರಾಕ್ಟ್ ಅ ವೆರಿ ಗುಡ್ ಪರ್ಸನ್ ಆ್ಯಂಡ್ ವೆರಿ ಸಪೋರ್ಟಿವ್ ಪರ್ಸನ್. 10 ಆಫ್ ಕಪ್ಸಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಮ್ಯಾರೇಜ್ ಎನರ್ಜಿ ಇದೆ. ಸೆಕೆಂಡ್ ಮ್ಯಾರೇಜ್ ನೋಡ್ತಾ ಇರೋರ್ಗು ಸೆಕೆಂಡ್ ಮ್ಯಾರೇಜ್ ಎನರ್ಜಿ ಸಹ ಇದೆ. ಡೆಫಿನೆಟ್ಲಿ ನೀವು ಇನ್ನೊಂದು ಮದುವೆನ ಆಗ್ಬೋದು. ನೀವೇನಾದರೂ ಸೆಕೆಂಡ್ ಮ್ಯಾರೇಜ್ಗೆ ನೋಡ್ತಾ ಇದ್ದರೆ, ಮ್ಯಾರೇಜ್ ಆಗಿರೋರು ತುಂಬ ಜನ ವೀಡಿಯೋ ನೋಡ್ತಾ ಇದ್ದರೆ, ಆ ಒಂದು ಎನರ್ಜಿ ಸಹ ಇಲ್ಲಿ ಇದೆ. ಸೊ ಡೆಫಿನೆಟ್ಲಿ ನಿಮಗೆ ಸೆಕೆಂಡ್ ಮ್ಯಾರೇಜ್ ಸಹ ಇದೆ. ಸೊ ಕರೆಂಟ್ಲಿ ನೀವೇನು ರಿಲೇಷನ್ಶಿಪ್ಗೆ ಏನಾದರೂ ವೆಯ್ಟ್ ಮಾಡ್ತಾಯಿದ್ರೆ ದಿಸ್ ವಿಲ್ ನಾಟ್ ಗೋಯಿಂಗ್ ಟು ವರ್ಕ್. ವೆಯ್ಟ್ ಮಾಡೋದು ಅಗತ್ಯ ಇಲ್ಲ, ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ಯು ವಿಲ್ ಹ್ಯಾವ್ ಎ ಗ್ರೇಟ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಜನರಲ್ ರೀಡಿಂಗ್ ಆಗಿತ್ತು. ಇಫ್ ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕು ಅಂತ ಇದ್ದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಹಾಗೆ ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗಿ. ಆ ಒಂದು ಚಾನಲಲ್ಲಿ ನಾನು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಸಹ ನಾನು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಚಾನಲ್ನ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಏನೇ ಅಪ್ಡೇಟ್ಸ್ ಇದ್ದರೂ ನಿಮಗೆ ಬೇಗ ಸಿಗುತ್ತೆ. ಹಾಗೆ ರಿಚುವಲ್ಸ್ ಮಾಡಿಸೋರು ಇದ್ದರೆ ಬೇಗ ಬುಕ್ ಮಾಡ್ಕೊಳ್ಳಿ. 28th ನಾನು ರಿಚುವಲನ್ನು ಮಾಡ್ತಾಯಿದ್ದೀನಿ. 111 ಪೋರ್ಟಲ್ ಇದೆ. ಸೊ ಆ ಒಂದು ದಿನ ಸೆಂಟ್ ಎಕ್ಸ್ಪೆಡಿಟ್ ರಿಚುವಲ್ ಇರೋದ್ರಿಂದ ನಿಮಗೆ ಆದಷ್ಟು ಬೇಗ ನಿಮ್ಮ ರಿಸಲ್ಟ್ಸ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.